ಸಿಲಿಂಡರ್ ಕೊರತೆ ನಡುವೆ ಗುಡ್ ನ್ಯೂಸ್. ಹಾರ್ಮುಜ್ ಜಲಸಂಧಿ ಮೂಲಕ ಭಾರತದ ಹಡಗು ಹೋಗಲು ಅವಕಾಶ. ಇರಾನ್ ವಿದೇಶಾಂಗ ಸಚಿವರ ಜೊತೆ ಎಸ್ ಜೈಶಂಕರ್ ಮಾತುಕತೆ ಸಕ್ಸಸ್. ಅಮೆರಿಕ ಇಸ್ರೇಲ್ ವಿರುದ್ಧದ ಯುದ್ಧವನ್ನ ನಿಲ್ಲಿಸೋಕೆ ರೆಡಿ. ಆದ್ರೆ ಇರಾನ್ನ ಕಾನೂನುಬದ್ಧ ಹಕ್ಕುಗಳನ್ನ ಗುರುತಿಸಿ ಗೌರವಿಸಿ ಯುದ್ಧದ ನಷ್ಟ ಪರಿಹಾರ ಕೊಡಿ. ಭವಿಷ್ಯದಲ್ಲಿ ಮತ್ತೆ ದಾಳಿ ನಡೆಯದಂತೆ ಗ್ಯಾರಂಟಿ ಕೊಡಿ. 3 ಕಂಡೀಷನ್ಗಳನ್ನ ಹಾಕಿದ ಇರಾನ್. ಸಿಲಿಂಡರ್ಗಳು ಇಲ್ಲದೆ ಬೆಂಗಳೂರಿನ ವಿಜಯನಗರ ಫುಡ್ ಸ್ಟ್ರೀಟ್ ಅಂಗಡಿಗಳು ಕ್ಲೋಸ್. 4 ದಿನಗಳಿಂದ ಕೆಲವು ಸ್ಟಾಲ್ಗಳಲ್ಲಿ ಮಾತ್ರ ಸೌದೆ ಒಲೆ ಮೇಲೆ ಅಡುಗೆ. ಇಂದಿನಿಂದ ಇನ್ನಷ್ಟು ಶಾಪ್ಗಳು ಬಂದ್ ಆಗುವ ಸಾಧ್ಯತೆ. ಗ್ಯಾಸ್ ಟ್ರಬಲ್ನಿಂದ ಡಬಲ್ ಟ್ರಿಪಲ್ ರೇಟ್ ಕೊಟ್ಟು ಸಿಲಿಂಡರ್ ಖರೀದಿ. ಇದರ ಹೊರೆಯನ್ನ ಗ್ರಾಹಕರ ಮೇಲೆ ಹಾಕ್ತಿರುವ ಹೋಟೆಲ್ಗಳು. ಖರೀದಿಸೋ ಫುಡ್ ಮೇಲೆ ₹30 ಎಕ್ಸ್ಟ್ರಾ ಗ್ಯಾಸ್ ಚಾರ್ಜ್. ಸಿಲಿಂಡರ್ ಕೊರತೆಯಿಂದ ಜೋರಾದ ಬ್ಲಾಕ್ ಮಾರ್ಕೆಟ್ ದಂಧೆ. ₹900 ಸಿಲಿಂಡರ್ ಈಗ ₹2,700ಗೆ ಸೇಲ್. ವಿಧಿ ಇಲ್ಲದೆ ಕೇಳಿದಷ್ಟು ಹಣ ಕೊಟ್ಟು ಖರೀದಿ ಮಾಡ್ತಿರುವ ಹೋಟೆಲ್ ಮಾಲೀಕರು. ಹೋಟೆಲ್ಗಳಲ್ಲಿ ಇಡ್ಲಿ, ದೋಸೆ, ವಡೆ, ಪೂರಿ ಅಂತ ಡಿಫರೆಂಟ್ ಐಟಂಗಳಿಗೆ ಬ್ರೇಕ್. ರೈಸ್ ಐಟಂಗಳನ್ನ ಮಾತ್ರ ಮಾಡೋಕೆ ಒಲವು. ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಊಟ ಬಂದ್ ಆಗೋ ಸಾಧ್ಯತೆ. ಹೋಟೆಲ್ಗಳಲ್ಲಿ ತಿಂಡಿ, ಆಹಾರ ಪದಾರ್ಥದ ಬೆಲೆ ಹೆಚ್ಚಳ. ಕೃಷ್ಣ ವೈಭವ ಹೋಟೆಲ್ನಲ್ಲಿ ಬೆಲೆ ಏರಿಕೆ. ₹5 ರಿಂದ ₹10 ಜಾಸ್ತಿ ಮಾಡಿ ಮಾಲೀಕರಿಂದ ಬೋರ್ಡ್. ಬೆಂಗಳೂರಿನಲ್ಲಿ ಮತ್ತಷ್ಟು ಬಿಗಡಾಯಿಸಿದ ಸಿಲಿಂಡರ್ ಸಮಸ್ಯೆ. ಮಲ್ಲೇಶ್ವರಂನ ಪ್ರಸಿದ್ಧ ರಜತಾದ್ರಿ ಹೋಟೆಲ್ ಬಂದ್. ಗ್ಯಾಸ್ ಇಲ್ಲದೆ ಆಹಾರ ಉತ್ಪಾದನೆ ಇಲ್ಲ. ಸಿಬ್ಬಂದಿಗೆ ಸಂಬಳವೂ ಇಲ್ಲ. ಪಿಜಿಗಳಲ್ಲೂ ಹೆಚ್ಚಾಗ್ತಿರುವ ಸಿಲಿಂಡರ್ ಸಮಸ್ಯೆ. ಊಟಕ್ಕೂ ರೂಲ್ಸ್ಗಳನ್ನ ಜಾರಿ ಮಾಡ್ತಿರೋ ಪಿಜಿ ಓನರ್ಸ್. ಇಡ್ಲಿ, ದೋಸೆ, ಪೂರಿ, ಚಪಾತಿ ಊಟಕ್ಕೀಗ ಬ್ರೇಕ್. ಸೆಲ್ಫ್ ಕುಕಿಂಗ್ ಇಲ್ಲ, ಮಧ್ಯಾಹ್ನದ ಊಟವೂ ಇಲ್ಲ ಎಂದು ಪಿಜಿ ಅಸೋಸಿಯೇಷನ್ ಪೋಸ್ಟ್. ಪಿಜಿಗಳಲ್ಲಿ ಊಟದ ಹೆಸರಲ್ಲಿ ಹಗಲು ದರೋಡೆ. ಊಟ ಬೇಕು ಅಂದ್ರೆ ಕೊಡ್ಬೇಕಂತೆ ₹1,200 ಹೆಚ್ಚುವರಿ ಹಣ. ಮಾರತಹಳ್ಳಿಯ ಸ್ಯಾಂಡ್ವಿಚ್ ಪಿಜಿ ಹೌಸ್ನಲ್ಲಿ ಎಕ್ಸ್ಟ್ರಾ ಹಣ ವಸೂಲಿ. ಹೋಟೆಲ್ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದ ಯುದ್ಧ. ಎಲ್ಪಿಜಿ ಅಭಾವದಿಂದ ಹೊಸಪೇಟೆಯ ಶಾನಭೋಗ ಹೋಟೆಲ್ ಬಂದ್. ರಜೆ ನೀಡಿ ಸಿಬ್ಬಂದಿ ಮನೆಗೆ ಕಳುಹಿಸ್ತಾ ಇರೋ ಹೋಟೆಲ್ ಮಾಲೀಕ. ಶುಭ ಕಾರ್ಯಗಳಿಗೆ ಮುಂಗಡವಾಗಿಯೇ ಹಾಲ್ ಬುಕಿಂಗ್. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಅಲ್ಲೂ ಸಂಕಷ್ಟ. ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ 5 ಕೆಜಿ ಸಿಲಿಂಡರ್ ಮೊರೆ ಹೋಗ್ತಿರುವ ಹೋಟೆಲ್ ಉದ್ಯಮಿಗಳು. ಗಡಿನಾಡು ಬಳ್ಳಾರಿಯಲ್ಲೂ ಸಿಗ್ತಿಲ್ಲ ಗ್ಯಾಸ್. ಎಲ್ಪಿಜಿ, ಸಿಎನ್ಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಸಿಲಿಂಡರ್ ಸಿಗದೆ ಆಟೋ ಚಾಲಕರ ಪರದಾಟ. ಫೆಬ್ರವರಿ 28ರಂದು ₹56ಯಿಂದ ಈಗ ₹90 ಗಡಿ ದಾಟಿದ ಆಟೋ ಗ್ಯಾಸ್ ದರ. ದಿನೇ ದಿನೇ ಹೆಚ್ಚಳವಾಗ್ತಿರೋದ್ರಿಂದ ಆಟೋ ಚಾಲಕರು ಕಂಗಾಲು. ಗ್ರಾಹಕರ ಜೇಬಿಗೆ ಬೀಳಲಿದೆ ಮತ್ತಷ್ಟು ಕತ್ತರಿ. ಕರಾವಳಿಯ ಪ್ರತಿಷ್ಠಿತ ದೇವಾಲಯಗಳಿಗೂ ತಟ್ಟಿದ ಗ್ಯಾಸ್ ಬಿಸಿ. ಕದ್ರಿ ಮಂಜುನಾಥ ದೇವಾಲಯದಲ್ಲಿ ಅನ್ನ ಪ್ರಸಾದಕ್ಕೆ ಸಮಸ್ಯೆ. ಕಟ್ಟಿಗೆ ಒಲೆಯಲ್ಲಿ ಕೇವಲ ಅನ್ನ ಸಾಂಬಾರ್ ಮಾಡೋಕೆ ನಿರ್ಧಾರ. ಗ್ಯಾಸ್ ಬುಕಿಂಗ್ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ಮುಂದಿನ 2 ದಿನಗಳಲ್ಲಿ ಸಿಲಿಂಡರ್ಗಳು ಮನೆಗಳಿಗೆ ವಿತರಣೆ. ಪೆಟ್ರೋಲಿಯಂ ಸಚಿವಾಲಯದಿಂದ ಭರವಸೆ. ಗ್ಯಾಸ್ ಬೆಲೆ ಏರಿಕೆಯಷ್ಟೇ ಅಲ್ಲ, ಗ್ಯಾಸ್ ಸಿಗ್ತಾನೇ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ರು ಎಂಪಿಗಳ್ಯಾರು ಮಾತನಾಡ್ತಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ.
ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮಹಾಕುಂಭಮೇಳದ ಮೋನಾಲಿಸಾ, ಕೇರಳದ ದೇವಸ್ಥಾನದಲ್ಲಿ ಮುಸ್ಲಿಂ ಗೆಳೆಯನ ಕೈಹಿಡಿದ ವೈರಲ್ ಗರ್ಲ್. ಸಚಿವ ವಿ ಶಿವನ್ಕುಟ್ಟಿ ಸಮ್ಮುಖದಲ್ಲಿ ಮೋನಾಲಿಸಾ ವಿವಾಹ. ಐಪಿಎಲ್ ಮೊದಲ ಹಂತದ ವೇಳಾಪಟ್ಟಿ ರಿಲೀಸ್. ಮಾರ್ಚ್ 28ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅದ್ದೂರಿ ಚಾಲನೆ. ಆರ್ಸಿಬಿ ಮತ್ತು ಸನ್ರೈಸರ್ಸ್ ಮಧ್ಯೆ ಉದ್ಘಾಟನಾ ಪಂದ್ಯ. ಟಿ20 ಬ್ಯಾಟ್ಸ್ಮನ್ಗಳ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನಕ್ಕೆ ಜಿಗಿದ ಇಶಾಂತ್. 871 ರೇಟಿಂಗ್ನೊಂದಿಗೆ 2ನೇ ಸ್ಥಾನವನ್ನು ಅಲಂಕರಿಸಿದ ಕಿಶನ್. 875ರ ರೇಟಿಂಗ್ನೊಂದಿಗೆ ನಂಬರ್ 1 ಸ್ಥಾನದಲ್ಲಿ ಮುಂದುವರೆದ ಅಭಿಷೇಕ್ ಶರ್ಮಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.